ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾವು ಉತ್ತರ ಅಮೆರಿಕ ಖಂಡ ಎಂಬ ಪಾಠದ ಬಗ್ಗೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖವಾದ ಪ್ರಶ್ನೋತ್ತರಗಳನ್ನ ನಾವು ಬಹುಮುಖ್ಯವಾಗಿ ಬರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಉತ್ತರ ಅಮೆರಿಕ ಖಂಡದಲ್ಲಿ ಹಾದು ಹೋಗುವ ವೃತ್ತ ಯಾವುದು? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಉತ್ತರ ಅಮೆರಿಕ ಖಂಡದಲ್ಲಿ ಹಾದು ಹೋಗುವುದು. ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಪ್ರತ್ಯೇಕಿಸಿದ ಜಲಸಂಧಿ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಬೇರಿಂಗ್ ಜಲಸಂಧಿ. ಉತ್ತರ ಅಮೆರಿಕ ಖಂಡದ ಜೊತೆಗೆ ಸಂಪರ್ಕ ಹೊಂದಿಲ್ಲದ ಸಾಗರ ಯಾವುದು? ಹಿಂದೂ ಮಹಾಸಾಗರ. ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕದೊಂದಿಗೆ ಭೂ ಸಂಪರ್ಕವನ್ನು ಹೊಂದಿದ ಕಾಲುವೆ ಯಾವುದು? ಪನಾಮ ಕಾಲುವೆಯು ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕದೊಂದಿಗೆ ಭೂ ಸಂಪರ್ಕವನ್ನು ಹೊಂದಿದ ಕಾಲುವೆ. ಅದೇ ರೀತಿ 5ನೇ ಪ್ರಶ್ನೆ, ಭೂ ವಿಸ್ತೀರ್ಣದಲ್ಲಿ ಉತ್ತರ ಅಮೆರಿಕ ಖಂಡವು ಈ ಕೆಳಗಿನ ದೊಡ್ಡ ಭೂಖಂಡವಾಗಿದೆ. 3ನೇ ಅತಿ ದೊಡ್ಡ ಭೂಖಂಡವಾಗಿದೆ. ಉತ್ತರ ಅಮೆರಿಕದ ಪ್ರಸ್ಥಭೂಮಿ. ಕೊಲರಾಡೋ ಪ್ರಸ್ಥಭೂಮಿ, ಮೆಕ್ಸಿಕೋ, ಯಾಕಟನ್ ಪ್ರಸ್ಥಭೂಮಿ, ಈ ಮೇಲಿನ ಎಲ್ಲವೂ. ರಾಕಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ರಾಕಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಮ್ಯಾಕಿನ್ಲೆ. ಮಹಾಕಂದರ ಅಥವಾ ಗ್ರ್ಯಾಂಡ್ ಕ್ಯಾನಿಯನ್ ಈ ಕೆಳಗಿನ ನದಿಯಿಂದ ನಿರ್ಮಾಣವಾಗಿದೆ. ಯಾವ ನದಿಯಿಂದ ಅದು ನಿರ್ಮಾಣವಾಗಿದೆ ಅಂದ್ರೆ ಕೊಲರಾಡೋ ನದಿಯಿಂದ ನಿರ್ಮಾಣವಾಗಿದೆ. ಕೊಲರಾಡೋ ನದಿಯಿಂದ ನಿರ್ಮಾಣವಾಗಿರತಕ್ಕಂಥದ್ದು. ಅದೇ ರೀತಿ ಉತ್ತರ ಅಮೆರಿಕ ಕೇಂದ್ರೀಯ ಮೈದಾನಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ಉತ್ತರ ಅಮೆರಿಕದ ಕೇಂದ್ರೀಯ ಮೈದಾನಗಳನ್ನು ಪ್ರೈರೀಸ್ ಮೈದಾನಗಳೆಂದು ಕರೆಯಲಾಗುತ್ತದೆ. ಉತ್ತರ ಅಮೆರಿಕ ಖಂಡದ ಪೂರ್ವದ ಉನ್ನತ ಪ್ರದೇಶಗಳು ಹೀಗೆಂದು ಕರೆಯಲಾಗಿದೆ. ಅಪಲೇಪಿಯನ್ ಪ್ರದೇಶಗಳೆಂದು ಅವುಗಳನ್ನು ಪೂರ್ವದ ಉನ್ನತ ಪ್ರದೇಶಗಳೆಂದು ಕರೆಯಲಾಗುತ್ತದೆ. ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ನದಿ ಯಾವುದು? ಮಿಸಿಸಿಪ್ಪಿ ಎಂಬುದು ಅತಿ ದೊಡ್ಡ ನದಿಯಾಗಿದೆ. ಪ್ರಪಂಚದ ಪ್ರಾಕೃತಿಕ ಅದ್ಭುತ ಎಂದು ಈ ಕೆಳಗಿನಲ್ಲಿ ಯಾವುದನ್ನು ಕರೆಯಲಾಗಿದೆ? ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರವನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಎಂದು ಕರೆಯಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ನದಿ ಅಮೆರಿಕ ಮತ್ತು ಕೆನಡಾಗಳ ಅತಿ ಪ್ರಮುಖ ನದಿಯಾಗಿದೆ? ಸೇಂಟ್ ಲಾರೆನ್ಸ್ ನದಿ. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಇದು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಸುಮೇರಿಯನ್ ಸರೋವರ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಚಿಕಾಗೋ ಮತ್ತು ಡೆಟ್ರಾಯಿಟ್ ನಗರಗಳು ಈ ಕೆಳಗಿನ ಸರೋವರದ ದಡದ ಮೇಲೆ ನೆಲೆಗೊಂಡಿವೆ. ಮಿಚಿಗನ್ ಸರೋವರದ ದಡದ ಮೇಲೆ ನೆಲೆಗೊಂಡಿವೆ. ಉತ್ತರ ಅಮೆರಿಕ ಖಂಡದ ಈ ಕೆಳಗಿನ ಭಾಗಗಳು ಹರಿಕೇನ್ ಮತ್ತು ಟರ್ನಾಡೋಗಳಂತಹ ತೀವ್ರವಾದ ಬಿರುಗಾಳಿಯುಕ್ತ ಪ್ರದೇಶಗಳಾಗಿವೆ. ಅವು ಕೇಂದ್ರ ಮತ್ತು ದಕ್ಷಿಣ ಪ್ರದೇಶಗಳು. ಅದೇ ರೀತಿ ಕೆನಡಾ, ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ಗಳಲ್ಲಿ ಈ ಬಗೆಯ ಸಸ್ಯವರ್ಗಗಳು ಬೆಳೆಯುತ್ತವೆ. ತಂಡ್ರಾ ಮಾದರಿಯ ಪಾಚಿ ಸಸ್ಯವರ್ಗಗಳು ಬೆಳೆಯುತ್ತವೆ. ಸೂಚಿಪರ್ಣ ಅರಣ್ಯಗಳಲ್ಲಿ ಸದಾ ಹಸಿರಿನಿಂದ ಕೂಡಿದ ಸಸ್ಯ ಸಂಕುಲಗಳು ಯಾವುವು? ಪೈನ್, ಫರ್ ಮತ್ತು ಲಾರ್ಚ್ ಮುಂತಾದವುಗಳು. 20ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಕರೆಯಲಾಗುತ್ತದೆ. ಯಾವುದು? ಅದು ಪ್ರೈರೀಸ್. ಈ ಕೆಳಗಿನ ಈ ಪ್ರದೇಶವು ಮೆಡಿಟೇರಿಯನ್ ವಿಧದ ವಾಯುಗುಣ ಪರಿಸ್ಥಿತಿಯನ್ನು ಹೊಂದಿದೆ. ಹೊಂದಿರುವುದು ಕ್ಯಾಲಿಫೋರ್ನಿಯಾದ ಪಶ್ಚಿಮದ ಕರಾವಳಿ. ಈ ರಾಜ್ಯವನ್ನು ಅಥವಾ ಪ್ರದೇಶವನ್ನು ಯಾವುದನ್ನು ಜಗತ್ತಿನ ಸಕ್ಕರೆ ಬೋಗುಣಿ ಎಂದು ಕರೆಯಲಾಗುತ್ತದೆ? ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಯಾವುದನ್ನು ಕರೆಯಲಾಗುತ್ತದೆ ಅಂದ್ರೆ ಕ್ಯೂಬಾವನ್ನ ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಕರೆಯಲಾಗುತ್ತದೆ. ಈ ಕೆಳಗಿನಲ್ಲಿ ಇದನ್ನು ದ್ರಾಕ್ಷಾರಸದ ರಾಜ್ಯ ಎಂದು ಕರೆಯಲಾಗುತ್ತದೆ. ದ್ರಾಕ್ಷಾರಸದ ರಾಜ್ಯ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂದ್ರೆ ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ರಾಜ್ಯ ಎಂದು ಕರೆಯಲಾಗುತ್ತದೆ. ಇದೇ ರೀತಿ 24ನೇ ಪ್ರಶ್ನೆ, ಉತ್ತರ ಅಮೆರಿಕ ಖಂಡದ ಈಶಾನ್ಯ ಭಾಗದ ಅಟ್ಲಾಂಟಿಕ್ ಸಾಗರದ ತೀರದಲ್ಲಿ ಗ್ರ್ಯಾಂಡ್ ಬ್ಯಾಂಕ್, ನ್ಯೂ ಇಂಗ್ಲೆಂಡಿನ ಜಾರ್ಜಸ್ ಬ್ಯಾಂಕ್, ನ್ಯೂ ಫೌಂಡ್ ಲ್ಯಾಂಡ್ ಈ ಕೆಳಗಿನ ಇದಕ್ಕೆ ಪ್ರಸಿದ್ಧಿಯಾಗಿದೆ. ಮೀನುಗಾರಿಕೆ ಪ್ರದೇಶ. ಅದೇ ರೀತಿ ವಿಶ್ವದ ಪ್ರಮುಖ ಬೆಳ್ಳಿ ಉತ್ಪಾದಿಸುವ ರಾಷ್ಟ್ರ ಯಾವುದು? ಮೆಕ್ಸಿಕೋ.
12. ವಿಶ್ವದಲ್ಲಿ ಅತಿ ಹೆಚ್ಚು ಅಣುಶಕ್ತಿಯನ್ನು ಉತ್ಪಾದಿಸುವ ಇಂಟು 1 ಮಾಡ್ತು. ದೇಶ ಅಮೆರಿಕ ಸಂಸ್ಥಾನ. ಸರ್ ಆದ್ಮೇಲೆ ಸರ್ ಸ್ಪಾಟ್ ಹೆಚ್ಚಮ್. ಈ ಕೆಳಗಿನಲ್ಲಿ ಇದನ್ನು ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ. ಸೊ ಉಕ್ಕಿನ ನಗರ ಮಾಡುವೆ. ಪಿಟ್ಸ್ಬರ್ಗ್. ಈ ಕೆಳಗಿನ ನಗರವು ಪ್ಲಾಸ್ಟಿಕ್ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ. ಚಿಕಾಗೋ. ಉತ್ತರ ಅಮೆರಿಕದ ಈ ಭಾಗದಲ್ಲಿ ಹೆಚ್ಚಿನ ಜನಸಾಂದ್ರತೆಯನ್ನು ಕಾಣಬಹುದಾಗಿದೆ. ಪೂರ್ವ ಭಾಗದಲ್ಲಿ ಹೆಚ್ಚಿನ ಜನಸಾಂದ್ರತೆಯನ್ನು ಕಾಣಬಹುದಾಗಿದೆ.